ಎಲ್ಲರಿಗೂ ನಮಸ್ಕಾರ. ಕರ್ನಾಟಕದ ಕನ್ನಡದ ನಿಮ್ಮೆಲ್ಲರಿಗೂ ನಮ್ಮ ಕಾಮರ್ಸ್ ಕರಿಯರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಹಾಗಿದ್ರೆ ನಾನು ಯಾರು, ನಮ್ಮ ಈ ಕಾಮರ್ಸ್ ಕರಿಯರ್ ಯೂಟ್ಯೂಬ್ ಚಾನಲ್ ಅಂದರೆ ಏನು, ಇದರ ಉದ್ದೇಶ ಏನು, ಈ ಚಾನಲ್ ಮೂಲಕ ಏನೆಲ್ಲ ಮಾಹಿತಿ ಸಿಗುತ್ತೆ, ಯಾರಿಗೆಲ್ಲ ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ನನ್ನ ಬಗ್ಗೆ ಒಂದು ಕಿರು ಪರಿಚಯ. ನನ್ನ ಹೆಸರು ವಾಸುದೇವ. ನಾನು ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್. ನಾನು ಮೂಲತಃ ಒಂದು ಸಾಮಾನ್ಯ ಕೃಷಿ ಕುಟುಂಬದಿಂದ ಹುಟ್ಟಿ ಬೆಳೆದು ಬಂದಿದ್ದು. ನಾನು ಗ್ರಾಮೀಣ ಪರಿಸರದಲ್ಲೇ ಬೆಳೆದಿದ್ದು. ನನ್ನ ಮೂಲ ಬೇಸಿಕ್ ವಿದ್ಯಾಭ್ಯಾಸ ಎಲ್ಲ ನನ್ನ ಊರಿನ ಸುತ್ತಮುತ್ತ, ಅಂದರೆ ನನ್ನ ಹಳ್ಳಿಯ ಸುತ್ತಮುತ್ತ ಇರುವಂಥ ಗೌರ್ಮೆಂಟ್ ಸ್ಕೂಲ್ಸ್ಗಳಲ್ಲಿ ಆಯಿತು. ಅದಾದ ನಂತರ ಡಿಗ್ರಿಗೋಸ್ಕರ ಮೈಸೂರಿನಲ್ಲಿ ಹೋದೆ. ಮೈಸೂರಿನಲ್ಲಿ ನಾನು ಗ್ರ್ಯಾಜುಯೇಷನ್ ಡಿಗ್ರಿ ಮುಗಿಸ್ದೆ. ಅದಾದ ನಂತರ CA ಚಾರ್ಟರ್ಡ್ ಅಕೌಂಟೆನ್ಸಿ ಅಂತ ಏನು ಕರಿತೀವಿ, ಅದನ್ನು ನಾನು ಬೆಂಗಳೂರಿಗೆ ಬಂದು ಬೆಂಗಳೂರಿನಲ್ಲಿ ಮಾಡಿದೆ. ಈಗ ಕಳೆದ 20 ವರ್ಷಗಳಿಂದ ನಾನು ಬೆಂಗಳೂರಿನಲ್ಲೇ ಇದ್ದು, ಸದ್ಯಕ್ಕೆ ನಮ್ಮ ಊರು ಬೆಂಗಳೂರಾಗಿದೆ. ಸೊ ಈ ಕಳೆದ 15 ವರ್ಷಗಳಿಂದ ನಾನು ಈ ಫೈನಾನ್ಸ್ ಆ್ಯಂಡ್ ಅಕೌಂಟ್ಸ್, ಕಾಮರ್ಸ್ ಇಂಡಸ್ಟ್ರಿ ಅಥವಾ ಕಾಮರ್ಸ್ ವಿಭಾಗ ಅಂತ ಏನು ಕರಿತೀವಿ, ಈ ಕಾಮರ್ಸ್ ಇಂಡಸ್ಟ್ರಿನಲ್ಲಿ ಫೈನಾನ್ಸ್ ಆ್ಯಂಡ್ ಅಕೌಂಟ್ಸ್ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡ್ತಾ, ವಿವಿಧ ಕಂಪನಿಗಳ ಜೊತೆಯಲ್ಲಿ ಕೆಲಸ ಮಾಡ್ತಾ, ವಿವಿಧ ರೀತಿಯ ಬಗೆ ರೀತಿಯ ಕ್ಲೈಂಟ್ಸ್ಗಳನ್ನು, ವಿವಿಧ ಕ್ಷೇತ್ರಗಳಲ್ಲಿ ಇರುವಂತಹ ಕಂಪನಿಗಳ ನೋಡ್ತಾ, ಅದೇ ರೀತಿ ನಮ್ಮ ಅನೇಕ ಸ್ನೇಹಿತರು ಯಾರು ಚಾರ್ಟರ್ಡ್ ಅಕೌಂಟೆಂಟ್ಸ್ ಇದ್ದಾರೆ ಅವರ ಒಡನಾಟದಿಂದ, ಕೆಲವು ಸಂಪನ್ಮೂಲ ವ್ಯಕ್ತಿಗಳ ಒಡನಾಟಕದೊಂದಿಗೆ ಸದ್ಯಕ್ಕೆ ಇದ್ದಾನೆ. ನಾವು ಇದೇ ಕಾರ್ಪೊರೇಟ್ ಕ್ಷೇತ್ರದಲ್ಲಿ ಇರೋದ್ರಿಂದ, ವಿವಿಧ ಕಂಪನಿಗಳ ಸಂಪರ್ಕದಲ್ಲಿ, ಅದೇ ಕಂಪನಿಗಳ ಜೊತೆ ಕೆಲಸ ಮಾಡ್ತಾ ಇರೋದ್ರಿಂದ, ಈ ಕಾರ್ಪೊರೇಟ್ ಕಂಪನಿಯ ಜೀವನ ನಮ್ಮ ಒಂದು ಭಾಗ ಆಗಿದೆ. ಕಾರ್ಪೊರೇಟ್ ಕಂಪನಿಯ ಜೀವನವನ್ನು ಒಂದು ರಿಯಲ್ ಆಗಿ ನೋಡ್ತಾ, ನಮ್ಮ ಈಗ ಕಾರ್ಪೊರೇಟ್ ಕ್ಷೇತ್ರ ನಮ್ಮ ಜೀವನದ ಒಂದು ಭಾಗ ಆಗಿದೆ. ಸೊ ಸದ್ಯಕ್ಕೆ ನನ್ನ ಬಗ್ಗೆ ಇದು ನನ್ನ ಕಿರು ಪರಿಚಯ. ಬನ್ನಿ ಹಾಗಿದ್ರೆ ನಮ್ಮ ಚಾನಲ್ ಬಗ್ಗೆ ತಿಳ್ಕೊಳ್ಳೋಣ. ಇವಾಗ ನಾನು ಆಗಲೇ ಹೇಳಿದಾಗೆ ನಾನು ಒಂದು ಕೃಷಿ ಕುಟುಂಬದಿಂದ ಬಂದಿದ್ದೇನೆ. ನಾನು ಓದಿದ್ದು ಕನ್ನಡ ಮೀಡಿಯಮಲ್ಲಿ, ಎಲ್ಲ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ. ಓದಬೇಕಾದ್ರೆ ಆ ಗ್ರಾಮೀಣ ಪ್ರದೇಶದಲ್ಲಿ ಇದ್ದಾಗ ಆದ ಅನುಭವ. ನಂದು CA ಅಂತ ಮಾಡಬೇಕು ಅಂತ ಬಂದಾಗ, ಪ್ರೊಫೆಷನಲ್ ಕೋರ್ಸ್ ಮಾಡಬೇಕಿದ್ರೆ, ಓದಬೇಕಾದ್ರೆ ಆದಂತಹ ಅನುಭವಗಳು, ಎದುರಿಸ್ಬೇಕಾದಂಥ ಸಮಸ್ಯೆಗಳು. ಆ CA ಕೋರ್ಸ್ ಮುಗಿದ್ಮೇಲೆ ಎಲ್ಲರಿಗೂ ಒಂದು ಕನಸಿರುತ್ತೆ, ನಾವು ಒಂದೊಳ್ಳೆ ಕೆಲಸ ಸಿಗಬೇಕು, ಒಂದು ಒಳ್ಳೆ ಕಂಪನಿನಲ್ಲಿ ಸೇರ್ಕೊಬೇಕು ಅಂತ ಹೇಳಿ. ಅಲ್ಲಿ ಆ ಕೆಲಸ ಸಿಗಬೇಕಾದ್ರೆ, ಒಂದು ಕಂಪನಿನಲ್ಲಿ ಕೆಲಸಕ್ಕೆ ಸೇರ್ಕೊಬೇಕಾದ್ರೆ ಎದುರಾದಂತಹ ಸಮಸ್ಯೆಗಳು, ಅದಕ್ಕೆ ಏನೇನು ಪರಿಹಾರಗಳು, ಅದು ಹೇಗೆ ಬಗೆಹರಿದು, ಹೇಗೆ ಎದುರಿಸ್ಬೇಕಾಗಿತ್ತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಗೂ ನಾನು ಅನುಭವಿಸಿದಂತಹ ಅನುಭವವನ್ನು ನಾನು ಇವತ್ತು ನನ್ನ ಎಲ್ಲ ಕಾಮರ್ಸ್ ಬಳಗ ಅಂದರೆ ಏನು, ನೀವು BCom ಮಾಡ್ತಾ ಇರ್ಬೋದು, BBM ಮಾಡ್ತಾ ಇರ್ಬೋದು, BBA ಮಾಡ್ತಾ ಇರ್ಬೋದು, ಅಥವಾ ಪೋಸ್ಟ್ ಗ್ರಾಜ್ಯುಯೇಷನ್ MCom MBA ಮಾಡ್ತಾ ಇರ್ಬೋದು, ಅಥವಾ ನೀವು ಇದನ್ನು ಆಲ್ರೆಡಿ ಮುಗಿಸಿ ಜಾಬ್ ಸರ್ಚ್ ಮಾಡ್ತಾ ಇರ್ಬೋದು, ಅಥವಾ ಆಲ್ರೆಡಿ ಜಾಬ್ಗೆ ಸಿಕ್ಕಿ ನಿಮಗೆ 1 to 5 years ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು. ಬಟ್ ನಾನು ಇನ್ನೂ ಕೆಲಸದಲ್ಲಿ ಏನೋ ಉನ್ನತ ಕೆಲಸ ಹುಡ್ಕೊಬೇಕು, ಇನ್ನೂ ಒಳ್ಳೆ ಉತ್ತಮವಾದ ಕೆಲಸ ಸಿಗಬೇಕು, ಇನ್ನೂ ಚೆನ್ನಾಗಿರೋ ಕೆಲಸ ಸಿಗಬೇಕು ಅಂತ ನೀವು ಯಾರು ಬಯಸ್ತಾ ಇದ್ದೀರಾ, ಅಂಥವ್ರಿಗೆಲ್ಲ ನಮ್ಮ ಅನುಭವವನ್ನು ಈ ನಮ್ಮ ಕಾಮರ್ಸ್ ಕರಿಯರ್ ಚಾನಲ್ ಮೂಲಕ ಶೇರ್ ಹಂಚ್ಕೊಳ್ಳೋದೆ ನಮ್ಮ ಉದ್ದೇಶ ಆಗಿದೆ. ನಮ್ಮೆಲ್ರಿಗೂ ಒಂದು ಕನಸಿರುತ್ತೆ, ನಾವು BCom ಯಾಕೆ ಮಾಡ್ತೀವಿ, MCom ಏನಕ್ಕೆ ಮಾಡ್ತೀವಿ, BBM ಅಥವಾ MBA ಏನಕ್ಕೆ ಮಾಡ್ತೀವಿ, ನಾವೆಲ್ಲರೂ ಒಂದು ಒಳ್ಳೆ ಕೆಲಸ ಸೇರ್ಕೊಬೇಕು, ಒಂದು ಒಳ್ಳೆ MNCಗೆ ಸೇರ್ಕೊಬೇಕು, ಒಂದು ಒಳ್ಳೆ ಕಂಪ್ನಿನಲ್ಲಿ ನನಗೆ ಕೆಲಸ ಸಿಗಬೇಕು, ಒಳ್ಳೆ ಸಂಬಳ ಬರಬೇಕಂತ ಒಂದು ಕನಸು ಇದ್ದೇ ಇರುತ್ತೆ. ಸೊ ಅಂಥ ವರ್ಗಕ್ಕೆ ನಮ್ಮ ಜೀವನದಲ್ಲಿ ಸ್ವತಃ ನಾವು ನೋಡಿದ ಜೀವನದ ಅನುಭವದ ಮೇಲೆ, ನಮಗಾದಂತಹ ಅನುಭವದ ಆಧಾರದ ಮೇಲೆ ಅಲ್ಲಿರುವಂಥ ನಾಲೆಡ್ಜನ್ನ ನಮ್ಮ ಕರ್ನಾಟಕದ ಕಾಮರ್ಸ್ ಜನತೆಗೂ ಸಹ ಹಂಚಿ, ಅವರ ನಾಲೆಡ್ಜನ್ನು ಎನ್ರಿಚ್ ಮಾಡಿ, ಅವರ ಪರ್ಸ್ನಾಲಿಟಿಯನ್ನು ಡೆವಲಪ್ ಮಾಡಿ, ಅವರಿಗೆ ಅವಶ್ಯಕತೆ ಇದ್ದರೆ ಕೆಲವೊಂದು ಸಬ್ಜೆಕ್ಟಲ್ಲಿ ಪ್ರಾಕ್ಟಿಕಲ್ ಟ್ರೈನಿಂಗ್ ಕೊಟ್ಟು, ಅವರು ಕನಸ್ಕೊಂಡಂಥ ಕೆಲಸ, ಉನ್ನತವಾದ ಕೆಲಸ, ಉತ್ತಮವಾದ ಕೆಲಸ, ಒಳ್ಳೆ ಕಂಪನಿನಲ್ಲಿ ಕೆಲಸ, ಆ ಥರದ್ದು ಅವರು ದಕ್ಕಿಸಿಕೊಳ್ಳುವ, ಅವರು ಆ ಕೆಲಸನ ಸಿಗುವಂಥ ಮಟ್ಟಿಗೆ ಅವರಿಗೆ ಧೈರ್ಯ ತುಂಬುವಂತಹ, ಅವರ ನಾಲೆಡ್ಜನ್ನು ಎನ್ರಿಚ್ ಮಾಡಿ ಅವರನ್ನು ಎನೇಬಲ್ ಮಾಡುವಂಥ ಪ್ರಯತ್ನ ಈ ಚಾನಲ್, ಕಾಮರ್ಸ್ ಕರಿಯರ್ ಯೂಟ್ಯೂಬ್ ಚಾನಲ್ನ ಉದ್ದೇಶ ಆಗಿದೆ. ಸೊ ಈ ಚಾನಲ್ ಮೂಲಕ ನಾವೇನು ಮಾಡ್ತೀವಿ ಅಂದರೆ, ಕೆಲವೊಂದು ಟಿಪ್ಸು, ಟ್ರಿಕ್ಸು, ಗೈಡೆನ್ಸು, ನಾಲೆಡ್ಜು, ಇನ್ಪುಟ್ಸು ನಾವೆಲ್ಲ ಹಂಚ್ಕೊಳ್ತಾ ಹೋಗ್ತಾಯಿವೆ.
ಓಕೆ. ಸೊ ಇದು ನಮ್ಮ ಚಾನಲ್ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಚಾನಲ್ನ ಉದ್ದೇಶ ಇದಾಗಿದೆ. ಬೇಸಿಕಲಿ ಕೆಲವೊಂದು ಡೈರೆಕ್ಷನ್ಸು, ಇನ್ಪುಟ್ಸು, ನಮ್ಮ ಅನುಭವದ ಆಧಾರದ ಮೇಲೆ ಆದಂತಹ ಅನುಭವಗಳನ್ನು ಶೇರ್ ಮಾಡ್ತಾ ನಾವು ಒಬ್ಬ ಕಾಮರ್ಸ್ ಇವರು ಗ್ರ್ಯಾಜುಯೇಟ್ಸ್ ಇರ್ಬೋದು, ಪೋಸ್ಟ್ ಗ್ರ್ಯಾಜುಯೇಟ್ಸ್ ಇರ್ಬೋದು, ಅವ್ರನ್ನ ಎನೇಬಲ್ ಮಾಡಿ ಅವರಿಗೆ ಒಂದು ಒಳ್ಳೆಯ ಉತ್ತಮ ಭವಿಷ್ಯ ಸಿಗೋದಕ್ಕೆ, ಒಂದು ಒಳ್ಳೆಯ ಕೆಲಸ ಸಿಗಬೇಕು, ಒಂದು MNCನಲ್ಲಿ ಸಿಗಬೇಕು ಅನ್ನಂಗಿದ್ರೆ ಏನೆಲ್ಲ ಬೇಕು ಮಾಹಿತಿ ಒದಗಿಸಿ ಕೊಟ್ಟು ಅವರಿಗೆ ಅವಶ್ಯಕತೆ ಇದ್ದರೆ ಟ್ರೈನಿಂಗ್ ಕೊಡುವಂತಹ ಒಂದು ಚಾನಲ್ ಈ ಯೂಟ್ಯೂಬ್ ಚಾನಲ್ ಆಗಿದೆ. ಇದು ಕೇವಲ ನಾನು ಹೇಳಿದಾಗೆ ಕೇವಲ ನಾಲೆಡ್ಜ್ ಅಥವಾ ಅವರಿಗೆ ಟ್ರೈನಿಂಗ್ ಕೊಡೋ ಚಾನಲ್ ಅಷ್ಟೇ ಅಲ್ಲ, ಜೊತೆಗೆ ನನಗೆ ಬರುವಂತಹ ಕೆಲವೊಂದು ಉದ್ಯೋಗದ ಮಾಹಿತಿ, ಎಲ್ಲಿ ಕೆಲವೊಂದು ಕಡೆ ಜಾಬ್ ವೇಕೆನ್ಸಿ ಇರುತ್ತೆ, ನನಗೆ ಹೇಗೆ ವೇಕೆನ್ಸಿ ಬರುತ್ತೆ, ನನಗೆ ಕೆಲವೊಂದು ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಕೆಲವೊಂದು ಕಂಪ್ನಿಗಳ ಪರಿಚಯ ಒಡನಾಟ ಇದೆ, ನನಗೂ ಸುಮಾರು ಚಾರ್ಟರ್ಡ್ ಅಕೌಂಟೆಂಟ್ ಸ್ನೇಹಿತರುಗಳಿದ್ದಾರೆ, ಅವರು ಎಲ್ಲ ಅವಾಗವಾಗ ಕೇಳ್ತಾ ಇರ್ತಾರೆ. ಸೊ ಅಂಥ ಕಡೆ ಎಲ್ಲೆಲ್ಲಿ ವೇಕೆನ್ಸಿ ಇದೆ ಅಂಥ ಕಡೆ ನನ್ನ ಈ ಯೂಟ್ಯೂಬ್ ಚಾನಲ್ ಮೂಲಕ ಕೆಲಸದ ಅವಶ್ಯಕತೆ ಇರುವವರಿಗೆ, ಕಾಮರ್ಸ್ ಕೆಲಸದ, ನಾನು ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇದ್ದೀನಿ, ಕಾಮರ್ಸ್ ಕೆಲಸದ ಅವಶ್ಯಕತೆ ಇರುವವರಿಗೆ ಆ ಜಾಬ್ ರೆಫರೆನ್ಸ್ನ ತಲುಪಿಸೋ ಉದ್ದೇಶನೂ ಕೂಡ ಈ ಚಾನಲ್ದಾಗಿದೆ. ಸೊ ಈ ಚಾನಲ್ ಜೊತೆಗೆ ನನ್ನೊಂದಿಗೆ ನನ್ನಂತಹ ಸಮಾನ ಮನಸ್ಕರಿರುವ, ನನ್ನಂತಹ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಗಿರುವ ನನ್ನ ಹಲವಾರು ಸ್ನೇಹಿತರುಗಳಿದ್ದಾರೆ. ಈ ಚಾನಲ್ ಹಿಂದೆ ಅವರ ಶ್ರಮ, ಅವರ ಇನ್ವಾಲ್ವ್ಮೆಂಟ್ ಮತ್ತು ಅವರ ಸಹಕಾರನೂ ಸಹ ಇದೆ. ನಾನು ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ, ನಾನು ಟೈಟಲಲ್ಲೂ ಹಾಕಿದ್ದೀನಿ, ಇದು ಭಾರತದ ಇತಿಹಾಸದಲ್ಲಿ ಒಂದು ವಿನೂತನ, ಒಂದು ವಿಶಿಷ್ಟವಾದ ಹೊಸ ಪ್ರಯತ್ನ. ಯಾಕೆ ಅಂದರೆ ಒಂದು ವೈಯಕ್ತಿಕ ಮಟ್ಟದಲ್ಲಿ ಇಂತಹ ಪ್ರಯತ್ನ ನನಗೆ ಗೊತ್ತಿರೋ ಪ್ರಕಾರ ಇದು ಪ್ರಪ್ರಥಮ. ಯಾಕೆ ಇದು ಭಾರತದಲ್ಲೇ ವಿಶಿಷ್ಟವಾದದ್ದು, ವೈಶಿಷ್ಟ್ಯವಾದದ್ದು, ಹೊಸ ಒಂದು ನೂತನ ಒಂದು ಪ್ರಯತ್ನ ಅಂತ ನಾನು ಯಾಕೆ ಹೇಳ್ತೀನಿ ಅಂದರೆ, ಒಬ್ಬ ರೈತನ ಮಗ, ಗ್ರಾಮೀಣ ಭಾಗದಿಂದ ಬಂದ ಒಬ್ಬ ವಿದ್ಯಾರ್ಥಿ, ಕನ್ನಡ ಮೀಡಿಯಮ್ನಲ್ಲಿ ಓದಿ ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಮತ್ತು ಅದೇ ವೃತ್ತಿ ಫೈನಾನ್ಸ್ ಆ್ಯಂಡ್ ಅಕೌಂಟ್ಸ್ ಅಥವಾ ಕಾಮರ್ಸ್ ಫೀಲ್ಡ್ಗೆ ಸಂಬಂಧಪಟ್ಟಂಥ ಕ್ಷೇತ್ರದಲ್ಲಿ ತನ್ನ ಅನುಭವ, ತನ್ನ ನಾಲೆಡ್ಜನ್ನು ಶೇರ್ ಮಾಡಿ ಆ ಕ್ಷೇತ್ರದಲ್ಲಿ ಮುಂದೆ ಬರುವಂತಹ ಮುಂದಿನ ಜನರೇಷನ್ಗೆ ಮಾಹಿತಿಯನ್ನು ಹಂಚಿ ಅವರ ಒಂದು ಭವಿಷ್ಯ, ಅವರದ್ದು ಒಂದು ಕರಿಯರ್ ಒಂದು ಸ್ಟ್ರಾಂಗ್ ಆಗೋದಕ್ಕೆ ಏನು ಬೇಕೋ ಅದನ್ನು ಸಪೋರ್ಟ್ ಮಾಡುವಂಥ ಪ್ರಯತ್ನ ಆಗ್ತಾಯಿದೆ ಈ ಚಾನಲ್ ಮೂಲಕ. ನಾನು ಮಾಡ್ತಾಯಿದ್ದೀನಿ ಅದನ್ನು. ಹಂಗಾಗಿ ನಾನು ಭಾರತದ ಇತಿಹಾಸದಲ್ಲೇ ಇದೆ ಪ್ರಪ್ರಥಮ ವಿನೂತನ ಪ್ರಯತ್ನ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ 2 ಭಾಷೆಗಳಲ್ಲಿ ವಿಡಿಯೋಸ್ ಬರುತ್ತೆ. ಒಂದು ಇಂಗ್ಲೀಷ್ನಲ್ಲಿ, ಅದು ಭಾರತ ಮತ್ತು ಪ್ರಪಂಚದ ಎಲ್ಲ ಭಾಗಗಳನ್ನು ತಲುಪಬೇಕು ಅನ್ನೋ ಉದ್ದೇಶ. ಎರಡನೇದು ನನ್ನ ಮಾತೃಭಾಷೆ ಕನ್ನಡದಲ್ಲಿ ಬರುತ್ತೆ. ನಾನು ಕನ್ನಡವನ್ನಾಗಿ ನನ್ನ ಭಾಷೆಯಲ್ಲಿ ಎಲ್ಲ ಕರ್ನಾಟಕದ ಜನರಿಗೆ ನಾನು ಮಾಡೋ ಪ್ರಯತ್ನ ತಲುಪಬೇಕು ಅನ್ನೋದು ಉದ್ದೇಶ. ಸೊ ನಾನು ಕನ್ನಡದಲ್ಲಿ ಇನ್ನೊಂದು ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ, ನಂತರನೇ ಸುಮಾರು ಜನ ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿಭೆಗಳಿದ್ದಾರೆ, ಅವ್ರಿಗೂ ಸಹ ಗ್ರಾಮೀಣ ಭಾಗಗಳಲ್ಲಿ ಇರೋರು ಸಹ ನಮ್ಮ ಪ್ರಯತ್ನ, ನಮ್ಮ ವಿಡಿಯೋದಲ್ಲಿ ಕೊಡುವಂತಹ ಕೆಲವೊಂದು ಇನ್ಪುಟ್ಸ್, ಗೈಡೆನ್ಸ್, ಸಪೋರ್ಟ್ ಅವರಿಗೆ ಸಿಕ್ಕಿ ಅವರಲ್ಲೂ ಒಂದು ಆತ್ಮಸ್ಥೈರ್ಯ, ಧೈರ್ಯ ಎರಡೂ ಹೆಚ್ಚಾಗಲಿ ಅನ್ನೋ ಉದ್ದೇಶದಿಂದ ನಾನು ಕನ್ನಡದಲ್ಲೂ ಮಾಡ್ತಾಯಿದ್ದೀನಿ. ಕನ್ನಡದಲ್ಲಿ ಏನು ವಿಡಿಯೋ ಬರುತ್ತೋ ಸೇಮ್ ವಿಡಿಯೋ ಇಂಗ್ಲೀಷಲ್ಲೂ ಬರುತ್ತೆ, ಇಂಗ್ಲೀಷಲ್ಲಿ ಏನು ವಿಡಿಯೋ ಬರುತ್ತೋ ಸೇಮ್ ಟು ಸೇಮ್ ಅದು ಸಹ ಕನ್ನಡದಲ್ಲಿ ಬರುತ್ತೆ. ಸೊ ಇದು ನನ್ನ ಮೂಲತಃ ನಮ್ಮ ಕಾಮರ್ಸ್ ಕರಿಯರ್ ಯೂಟ್ಯೂಬ್ ಚಾನಲ್ನ ಉದ್ದೇಶ ಆಗಿದೆ. ಸೊ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ, ಒಳ್ಳೆಯ ಭವಿಷ್ಯ ಸಿಗಲಿ. ಯಾರು BCom, BBM, BBA ಮಾಡಿದ್ದೀರಾ ಅಥವಾ ಮಾಡ್ತಾಯಿದ್ದೀರಾ ಅಥವಾ ಜಾಬ್ ಸರ್ಚ್ ಮಾಡ್ತಾಯಿದ್ದೀರಾ ಅಥವಾ ಆಲ್ರೆಡಿ ಜಾಬಲ್ಲಿದ್ದು ನೀವು 1 to 5 years ಎಕ್ಸ್ಪೀರಿಯೆನ್ಸ್ ಇದೆ, ಯಾಕೋ ನನಗೆ ಗ್ರೋತ್ ಆಗ್ತಾಯಿಲ್ಲ, ಇನ್ನೂ ಒಳ್ಳೆಯ ಕೆಲಸ ಬೇಕು, ಇನ್ನೂ ಉತ್ತಮವಾದ ಕೆಲಸ ಬೇಕು ಅಂತ ಯಾರೆಲ್ಲ ಅನ್ಕೋತಾ ಇದ್ದೀರಾ ಅವ್ರಿಗೆಲ್ಲ ಇದು ಸೂಕ್ತವಾದ ಚಾನಲ್ ಆಗಿದೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೆಯ ಭವಿಷ್ಯ ಸಿಗಲಿ ಅಂತ ಹಾರೈಸ್ತೀನಿ. ಕನ್ನಡದ ನನಗೆ ಎಲ್ಲ ಜನತೆಯ ಸಹಕಾರ ನನಗೆ ಸಿಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ದಯವಿಟ್ಟು ನಿಮ್ಮ ಬಂಧು ಬಳಗ, ನೆಂಟರಿಸ್ಟ್ ಇರ್ಬೋದು ಅಥವಾ ಸ್ನೇಹಿತರು ಇರ್ಬೋದು, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಯಾರೇ ಆಗಲಿ, ನಿಮ್ಮ ಗೊತ್ತಿರೋರು ಇರ್ಬೋದು, ಕಾಮರ್ಸ್ ಈ ಕ್ಯಾಟಗರಿನಲ್ಲಿ ಏನಿದ್ದಾರೆ, ನಾನು ಹೇಳಿದ್ನಲ್ಲ BCom, MCom, MBA ಅವರಿದ್ದಾರೆ, ಪರಿಚಯ ಇದ್ದರೆ ಅವ್ರಿಗೆ ನನ್ನ ಈ ವಿಡಿಯೋನ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೂ ನಿಮಗೆ ಪರಿಚಯ ಇರೋರಿಗೆಲ್ಲರಿಗೂ ಶೇರ್ ಮಾಡಿ. ಮುಂದೆ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಾನು ಅತ್ಯಂತ ಬೇಗ ಬರ್ತೀನಿ. ಅಲ್ಲಿವರೆಗೆ ನಮಸ್ಕಾರ. ಥ್ಯಾಂಕ್ ಯು.